ಮಿತ್ರರೇ ನಮಸ್ಕಾರ. ನಾವಿವತ್ತು 2026ರಲ್ಲಿ ಪ್ರಪಂಚದಾದ್ಯಂತ ಯಾವ ರೀತಿಯಾದಂತಹ ಘಟನೆಗಳಾಗಬಹುದು ಅಂತ ನೋಡೋಣ. ಯಾಕೆಂತ ಹೇಳಿದ್ರೆ ನಾರ್ತ್ ಇಂಡಿಯಾದಲ್ಲಿ ಸಾಕಷ್ಟು ಜನ ಅನ್ಕೋತಾ ಇದ್ದಾರೆ ಅದೇನಂತ ಹೇಳಿದ್ರೆ 2026ಕ್ಕೆ ದುನಿಯಾ ಖತಮ್ ಅಂತ ಹೇಳಿದ್ರೆ 2026ಕ್ಕೆ ಪ್ರಪಂಚನೇ ಮುಗಿದೋಗುತ್ತೆ ಅಂತಂತಹ ಮಾತುಗಳಾಡ್ತಿದ್ದಾರೆ. ಇದರಲ್ಲಿರುವಂತಹ ಸತ್ಯಾಸತ್ಯತೆಯನ್ನ ನೋಡೋಣ. ಇನ್ನು ಮೂರನೇದಾಗಿ 2025ರಲ್ಲಿ ನಾನು ಏನ್ ಪ್ರಿಡಿಕ್ಟ್ ಮಾಡಿದ್ದೆ ನೀವು ಎಲ್ಲರೂ ನೋಡಿದಾರೆ ಏನೇನಾಗಿದೆ ಅಂತ ಹೇಳ್ಬಿಟ್ಟು. ಬಹಳ ದೊಡ್ಡ ಭೂಕಂಪಗಳಾಗುತ್ತೆ ಅಂತ ಹೇಳಿದ್ದೆ. ಮೈನ್ಮಾರಲ್ಲಿ ಏನಾಯ್ತು ಅಂತ ನೀವು ನೋಡಿದ್ರಿ. ಅದಲ್ದಲೆ ಸೈಕ್ಲೋನ್ಗಳು ಉಂಟಾಗುತ್ತೆ ಅಂತ ಕೂಡ ನಾನು ಹೇಳಿದ್ದೆ. ಅದು ಹೇಗೆ ಆಗುತ್ತೆ ಅಂತ ಸೈಂಟಿಫಿಕ್ ಆಗಿ ಕೂಡ ಹೇಳಿದ್ರಿ. ಅದೇ ರೀತಿ ಆಯ್ತು. ಶ್ರೀಲಂಕಾದಲ್ಲಿ ಏನಾಯ್ತು ಅಂತ ನೋಡಿದ್ರಿ. ಮತ್ತು ನೀವು ಇಂಡೋನೇಷ್ಯಾದಲ್ಲಿ ಏನಾಯ್ತು ಅಂತ ಹೇಳ್ಬಿಟ್ಟು ನೋಡಿದ್ರಿ. ಅದು ಅಲ್ದಿರ ಒಂದು ಆಡಳಿತ, ಒಂದು ಗವರ್ಮೆಂಟ್ ಪತನ ಆಗುತ್ತೆ ಅಂತ ಹೇಳಿದ್ದೆ. ಅದೇ ರೀತಿ ನೇಪಾಳದಲ್ಲಿ ಏನಾಯ್ತು ಅಂತ ನೀವು ಕೂಡ ನೋಡಿದ್ರಿ. ಮಿತ್ರರೇ, ನಾವು ಇವತ್ತು ಹೀಗೆ 2026ರಲ್ಲಿ ಏನಾಗುತ್ತೆ ಅಂತ ನೋಡೋಣ. ಇದಕ್ಕಿಂತ ಮೊದಲು ನಾನು 2025ರಲ್ಲಿ ಕೆಲವೊಂದಿಷ್ಟು ವರ್ಸ್ಟ್ ಕಂಜಕ್ಷನ್ಗಳು ಅದೂನು ಡಿಸೆಂಬರ್ ಎಂಡ್ ಅಲ್ಲಿ ಫಾರ್ಮ್ ಆಗ್ತಾ ಇದಾವೆ. ಇವುಗಳ ಬಗ್ಗೆ ಮಾತಾಡ್ಲೇಬೇಕಾಗುತ್ತೆ. ಧನುರ್ ರಾಶಿಯಲ್ಲಿ ಡಿಸೆಂಬರ್ ಎಂಡಿಗೆ ಆಲ್ಮೋಸ್ಟ್ ಅಲ್ಲಿ ಇನ್ನು 2 ವಾರಗಳಿದ್ದಂಗೆ ಸೂರ್ಯ, ಕುಜ ಮತ್ತು ಶುಕ್ರರು ಸೇರ್ಕೋತಾ ಇದ್ದಾರೆ. ಮಿತ್ರರೇ, ಇದು ಶುಕ್ರನಿಗೆ ಅಷ್ಟು ಒಳ್ಳೆಯ ಕಂಜಕ್ಷನ್ ಅಲ್ಲ. ಇದು ಆಗ್ತಾ ಇರುವಂತದ್ದು ಅಗ್ನಿ ರಾಶಿಯಲ್ಲಿ. ಶುಕ್ರ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ? ಶುಕ್ರ ಹೈ ಎಂಡ್ ಲಕ್ಸುರಿ ಹೋಟೆಲ್ ಗಳನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಪಬ್ಬು, ಬಾರು, ರೆಸ್ಟೋರೆಂಟ್ ಗಳನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಈ ಒಂದು ಕಾಂಬಿನೇಷನ್ ಅಗ್ನಿ ರಾಶಿಯಲ್ಲಿ ಆಗ್ತಾ ಇರೋದ್ರಿಂದ ಈ ಎಲ್ಲ ಪಬ್ಬು, ಬಾರು, ರೆಸ್ಟೋರೆಂಟ್ ಗಳು ಇವುಗಳಿಗೆ ಬೆಂಕಿ ಹಚ್ಚಿಕೊಳ್ಳುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ಫ್ಯಾಕ್ಟ್ ಗೋವಾದಲ್ಲಿ ಏನಾಯ್ತು ಅನ್ನುವಂಥದ್ದನ್ನ ನೀವು ನೋಡಿದಿರಾ. ಅದಿನ್ನ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನ ಎರಡನೆಯದಾಗಿ ಶುಕ್ರ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ, ಶುಕ್ರ ಈ ಫ್ಲೈಟ್ ಜರ್ನಿಯನ್ನ ಕೂಡ ರೆಪ್ರೆಸೆಂಟ್ ಮಾಡ್ತಾನೆ. ಈಗ ಶುಕ್ರ ಬಹಳ ಡ್ಯಾಮೇಜ್ ಆಗಿರೋದ್ರಿಂದ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, ಸಾಕಷ್ಟು ಫ್ಲೈಟ್ ಗಳು ಅಗ್ನಿ ಅವಘಡಕ್ಕೆ ತುತ್ತಾಗ್ತವೆ ಅಂತ ಹೇಳಿದ್ರೆ, ಕಾಫೋ ಅಥವಾ ಲ್ಯಾಂಡಿಂಗ್ ಅಥವಾ ಜರ್ನಿಯ ಸಮಯದಲ್ಲಿ ಕೂಡ ಫ್ಲೈಟ್ ಆಗಾಗೇನೆ ಬ್ಲಾಸ್ಟ್ ಆಗುವಂತಹ ಚಾನ್ಸಸ್ ಇರ್ತದೆ. ಮತ್ತು ಅದು ಅಲ್ಲದೆ ಈ ಇಂಡಸ್ಟ್ರಿ ಕೂಡ ಬಹಳ ಹೊಡೆತ ಬೀಳುವಂತಹ ಚಾನ್ಸಸ್ ಇರ್ತದೆ. ಇನ್ನ ಮೂರನೇದಾಗಿ ಶುಕ್ರ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ, ಫಿಲಂ ಇಂಡಸ್ಟ್ರಿಯನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಫಿಲಂ ಸ್ಟಾರ್ಸ್ ಅನ್ನು ಕೂಡ ರೆಪ್ರೆಸೆಂಟ್ ಮಾಡೋದ್ರಿಂದ ಇದು ಪಾಸಿಬಲಿ ಒಬ್ಬ ದೊಡ್ಡ ಫಿಲಂ ಸ್ಟಾರ್ ಅವ್ರಿಗೆ ನಡೆಯಬಹುದಾದಂತಹ ಒಂದು ಕೆಟ್ಟ ಘಟನೆಯನ್ನು ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ಫಿಲಂ ಇಂಡಸ್ಟ್ರಿ ಕೂಡ ಬಹಳಷ್ಟು ಪೆಟ್ಟನ್ನ ಬೀಳುತ್ತೆ. ಮಿತ್ರರೇ, ಇನ್ನು ಶುಕ್ರ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ನೋಡಿದ್ರೆ, ಶುಕ್ರ ಸ್ತ್ರೀಯರನ್ನು ಕೂಡ ರೆಪ್ರೆಸೆಂಟ್ ಮಾಡೋದ್ರಿಂದ ಸ್ತ್ರೀಯರಿಗೆ ಎಸ್ಪೆಷಲಿ ಈ ಡಿಸೆಂಬರ್ ಸಮಯ ಇದೆಯಲ್ಲ, ಕೊನೆಯ 2 ವಾರಗಳು ಅದು ಅಷ್ಟು ಒಳ್ಳೇದಾಗಿರೋದಿಲ್ಲ ಅಂತ ಕೂಡ ಹೇಳ್ಬಹುದು. ಓವರ್ ಆಲ್ ಆಗಿ ಶುಕ್ರ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ? ಉದಾಹರಣೆಗೆ ಜ್ಯುವೆಲರಿ ಆಗಿರ್ಬಹುದು, ಕಾಸ್ಟ್ಲಿ ಹೈ ಎಂಡ್ ಲಕ್ಸುರಿ ಬಟ್ಟೆ ಅಂಗಡಿಗಳು, ಇವುಗಳಿಗೆ ಬೆಂಕಿ ಅವಘಡಕ್ಕೆ ತುತ್ತಾಗುವಂತಹ ಸಾಧ್ಯತೆ ಬಹಳ ಇರ್ತವೆ. ಮಿತ್ರರೇ, ಇನ್ನ ನಾವು 2026ರಲ್ಲಿ ಒಂದು 4 ಪ್ಲಾನೆಟ್ ಗಳ ಕಂಜಕ್ಷನ್ ಆಗ್ತಾ ಇದೆ. ಅದೇನಂತ ಹೇಳಿದ್ರೆ, ರಾಹು, ಸೂರ್ಯ, ಕುಜ ಮತ್ತು ಬುಧರ ಸಮಾಗಮ ನಡೀತಾ ಇದೆ. ಇದು ಎಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಕುಂಭದಲ್ಲಿ ನಡೀತಾ ಇದೆ. ಮಿತ್ರರೇ, ಅದು ಅಲ್ಲದೆ ಅದೇ ಆಸ್ಪಾಸಿನಲ್ಲಿ ಒಂದು ಗ್ರಹಣ ಕೂಡ ನಡೀತಾ ಇದೆ. ಇದೆಲ್ಲ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ದೊಡ್ಡ ಈವೆಂಟ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇದೇನು ಅಂತ ನೋಡೋಣ ಬನ್ನಿ. ಗೆಳೆಯರೇ, ಕುಂಭ ಬಂದು ಏರಿ ಸೈನ್ ಅಂತ ಹೇಳಿದ್ರೆ ವಾಯು ತತ್ವದ ರಾಶಿ ಆಗಿದೆ. ಇಲ್ಲಿ ಕುಜ ಮತ್ತು ರಾಹು ಒಂದೇ ಕಡೆ ಮೀಟ್ ಆಗ್ತಾ ಇರೋದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, ಕಾನ್ಸ್ಪರಸಿ ಮತ್ತು ಡಿಸ್ಟ್ರಕ್ಷನ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದು ಅಲ್ದಿರ ಕೆಲವರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪ್ರಪಂಚ ಮುಗಿದೋಗುತ್ತೆ ಅಂತ ಹೇಳ್ತಾ ಇದ್ರೆ ಅದು ತಕ್ಕ ಮಟ್ಟಿಗೆ ಸತ್ಯ ಕೂಡ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಮುಗಿದು ಹೋಗುವಂತದ್ದು ಫಿಸಿಕಲ್ ಪ್ರಪಂಚ ಅಲ್ಲ, ಐಡಿಯಾಲಜಿಕಲ್ ಪ್ರಪಂಚ. ಹಾಗಾದ್ರೆ ಏನು ಅಂತ ಹೇಳ್ತೀನಿ. ಇಡೀ ಪ್ರಪಂಚ ಹೇಗೆ ನಡಿಬೇಕು ಅನ್ನುವಂಥದ್ದು ಕೆಲವೊಂದು ಐಡಿಯಾಲಜಿ ಎಲ್ರಿಗೂ ಮೈಂಡ್ ಅಲ್ಲಿ ಇದೆ. ಆ ಒಂದು ಐಡಿಯಾಲಜಿ ಅನ್ನುವಂಥದ್ದು 2026ರಲ್ಲಿ ಮುಗಿದೋಗ್ಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ, ವಾಯು ತತ್ವ ಐಡಿಯಾಲಜಿಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ರಾಹು ಯಾರನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, ಅನ್ಯ ಧರ್ಮದವ್ರನ್ನ ರೆಪ್ರೆಸೆಂಟ್ ಮಾಡುತ್ತೆ. ಈ ರಾಹು ತನ್ನದೇ ಆದಂತಹ ರಾಶಿಯಲ್ಲಿ ಕುಜನೊಟ್ಟಿಗೆ ಕುಳಿತುಕೊಂಡು ಬಾಧೆಗೆ ಒಳಗಾಗಿರೋದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, ಬೇರೆಯ ಒಂದು ಧರ್ಮದವರು ಅಂತ ಹೇಳಿದ್ರೆ ರಾಹು ಯಾರನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅವ್ರಗಳಿಗೆ ಬಹಳ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ, ಬೇರೆಯ ಧರ್ಮಗಳಿಗೆ ಸಂಬಂಧಪಟ್ಟಂತಹ ಹೊಸ ಕಾನೂನುಗಳು, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬರ್ತವೆ. ಅದರಿಂದ ಅವರುಗಳು ಬಹಳ ಸಮಸ್ಯೆಗೀಡಾಗಬೇಕಾಗುತ್ತೆ. ಅದು ಅಲ್ದಿರ ಈ ಕಂಜಕ್ಷನ್ ಅನ್ನ ಬುಧ ಕೂಡ ಜಾಯಿನ್ ಆಗ್ತಿರುವಂತದ್ದು ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, ಕಮ್ಯುನಿಕೇಶನ್ ಡಿವೈಸಸ್ ಗಳೇನಿದಾವೆ ಅವುಗಳಿಗೆ ಬಹಳ ಪ್ರಾಬ್ಲಮ್ ಗಳು ಕ್ರಿಯೇಟ್ ಆಗುತ್ತೆ. ಇಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಸ್ಯಾಟಲೈಟ್ ಗಳೇ ವರ್ಕ್ ಆಗೋದು ನಿಲ್ಲಿಸಬಹುದು, ಅಥವಾ ಯಾವುದೇ ರೀತಿಯಾದಂತಹ ಕಮ್ಯುನಿಕೇಶನ್ ಡ್ಯಾಮೇಜು, ಕಮ್ಯುನಿಕೇಶನ್ ಜಾಮ್ ಆಗುವಂತದ್ದು, ಇಂತಹ ಸಾಧ್ಯತೆಗಳು ಬಹಳ ಇರ್ತವೆ. ಮತ್ತು ಅದು ಅಲ್ದಿರ ಸೋಷಿಯಲ್ ಮೀಡಿಯಾವನ್ನ ರೆಗ್ಯುಲೇಟ್ ಮಾಡುವಂತದ್ದು ಅಂತ ಹೇಳಿದ್ರೆ, ಈ ರೀತಿ ಕಮೆಂಟ್ ಆಗಬಾರ್ದು ಅಥವಾ ಇದು ಮಾಡಬಾರ್ದು, ಆ ರೀತಿಯಾದಂತಹ ಸಂಬಂಧಪಟ್ಟಂತಹ ಲಾಗ್ಗಳು ಬರುವಂತಹ ಸಾಧ್ಯತೆ ಜಾಸ್ತಿ ಇರ್ತದೆ. ಮತ್ತೆ ಅದು ಅಲ್ದಿರ ಜರ್ನಲಿಸಮ್, ನ್ಯೂಸ್, ಈ ರೀತಿ ಟೋಟಲ್ ಆಗಿ ಬುಧ ಮತ್ತು ರಾಹು ಏನನ್ನ ರೆಪ್ರೆಸೆಂಟ್ ಮಾಡ್ತಾರೆ, ಕಮ್ಯುನಿಕೇಶನ್ ಡಿವೈಸಸ್, ಇದರಲ್ಲಿ ಒಂದು ಕ್ರಾಂತಿನೇ ಬರುತ್ತೆ ಅಂತ ಹೇಳ್ಬೋದು. ಇದಿಷ್ಟು ಅಲ್ದಿರ ಶನಿಯಿಂದ 12ನೇ ಮನೆಯಲ್ಲಿ ರಾಹು ಮತ್ತು ಕುಜ ಸೇರ್ತಾ ಇರೋದು ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, ಕಾನ್ಸ್ಪಿರಸಿಗಳು ನಡೀತವೆ. ದೇಶದ ವಿರುದ್ಧ ಬಹಳಷ್ಟು ಕಾನ್ಸ್ಪಿರಸಿಗಳು ಕೂಡ ಅಂತ ಹೇಳಿದ್ರೆ, ಈ ಒಂದು ಸ್ಪೈ ವಾರ್ ಅಂತ ಹೇಳ್ತಾರಲ್ಲ ಆ ರೀತಿಯಾದಂತದ್ದು. ಮತ್ತು ಅದು ಅಲ್ದಿರ ಸಣ್ಣ ಪುಟ್ಟ ಟೆರರಿಸ್ಟ್ ಅಟ್ಯಾಕ್ ಗಳು ಇವು
ಇವುಗಳು ಕೂಡ ನಡಿಬಹುದು ಮತ್ತು ಒಂದು ಸಣ್ಣ ಮಟ್ಟಿಗೆ ವಾರ್ ಕೂಡ ನಡೆಯುವಂತಹ ಚಾನ್ಸಸ್ ಇರ್ತದೆ ಅಥವಾ ಸರ್ಜಿಕಲ್ ಸ್ಟ್ರೈಕ್ ಆಗ್ಬಹುದು. ಮಿತ್ರರೇ, ಇದಿಷ್ಟು ಫೆಬ್ರವರಿ, ಮಾರ್ಚ್ ಮತ್ತು ಏಪ್ರಿಲ್ ಆಸ್ಪಾಸಲ್ಲಿ ನಡೆಯುವಂತಹ ಎಲ್ಲಾ ಚಾನ್ಸಸ್ ಇದೆ. ಅದು ಅಲ್ದಿರ ಏಪ್ರಿಲ್ ಆದ ನಂತರ ಶನಿ, ಕುಜ ಮತ್ತು ಬುಧ ಮೀನದಲ್ಲಿ ಸೇರ್ತಾರೆ. ಇದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಸಾಕಷ್ಟು ಜನ ಕೆಲಸವನ್ನ ಕಳ್ಕೋಬೇಕಾಗುತ್ತೆ. ಇದನ್ನು ಕೂಡ ರೆಪ್ರೆಸೆಂಟ್ ಮಾಡುತ್ತೆ. ಓವರ್ ಆಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ, IT ಇದಕ್ಕೆ ಸಂಬಂಧಪಟ್ಟದ್ದು ಏನೇನಿದೆ ಅದಕ್ಕೂ ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಕೆಲಸ ಮಾಡ್ತಿರೋರ್ಗು ಈ ವರ್ಷ ಏನು ಅಷ್ಟು ಒಳ್ಳೇದಾಗಿರೋದಿಲ್ಲ. ಅಟ್ಲೀಸ್ಟ್ 2026 ಮೊದಲ ಅರ್ಧ ತುಂಬಾ ಪ್ರಾಬ್ಲಮ್ಯಾಟಿಕ್ ಆಗಿರುತ್ತೆ ಅಂತ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.